ಇವತ್ತು ದ್ವೇಷ ಭಾಷಣ ಮತ್ತು ಆ ರೀತಿ ನಡ್ಕೊಳ್ತಕ್ಕಂಥದ್ರಲ್ಲಿ ಇವತ್ತು ಬಿಲ್ಲು ಕ್ಯಾಬಿನೆಟ್ಗೆ ಬಂದಿದೆ. ಅದನ್ನು ಚರ್ಚೆ ಮಾಡಿ ಏನು ತೀರ್ಮಾನ ತಗೊಳ್ತಾರೆ ಅದು ಕ್ಯಾಬಿನೆಟಲ್ಲಿ. ಅದು ತೀರ್ಮಾನ ತಗೊಂಡು ಪಾಸಿಟಿವ್ ಆಗಿ ತೀರ್ಮಾನ ತಗೊಂಡಿದ್ರೆ ಆ ಬಿಲ್ಲನ್ನು ಮಂಡನೆ ಮಾಡ್ಬೋದು. ಆ ಸಾಧ್ಯತೆಗಳಿದ್ದಾವೆ. ಬಿಜೆಪಿ ಟಾರ್ಗೆಟ್ ಅಂತಲ್ಲ, ನಾವೇನು ಪರ್ಮನೆಂಟಾಗಿ ನಾವೇ ಇರ್ತೀವ, ಬದಲಾಗೋದಿಲ್ವ ಸರ್ಕಾರ. ಯಾರೇ ಬಂದರೂ ಕೂಡ ಅದು ಅಪ್ಲೈ ಆಗುತ್ತೆ. ಬಿಜೆಪಿಗೆ ಅಂತ ಯಾಕೆ ಟಾರ್ಗೆಟ್ ಮಾಡಬೇಕು ನಾವು? ಯಾರೇ ಆಗಲಿ ಅಲ್ಲೇನು ಬಿಜೆಪಿ ಅಂತೇಳಿ ಯಾವುದೇ ಶಬ್ದ ಬರೋದಿಲ್ಲ. ಪಕ್ಷ ಯಾವುದು ಕಾಂಗ್ರೆಸ್ಸು ಬಿಜೆಪಿ ಜನತಾದಳ ಅಂತ ಬರೋದಿಲ್ಲ. ಪ್ರತ್ಯೇಕವಾಗಿ ಕಾನೂನು ಮಾಡುವಂತ ಅಗತ್ಯತೆ ಏನಿತ್ತು ಇದೆ ಅಂತಾನೆ ಮಾಡಿದೀವಲ್ಲ. ಅಲ್ಲಲ್ಲ, ಈಗಿರೋ ಕಾನೂನು ಇನ್ನೂ ಭದ್ರ ಮಾಡಬೇಕು ಅಂತ ಮಾಡ್ತಾ ಇರ್ತಾರೆ. ಕೆಲವು ಪ್ರೊವಿಷನ್ಸು ಅದಕ್ಕೆ ಆ್ಯಡ್ ಮಾಡಿದ್ದಾರೆ ಅಷ್ಟೇ. ನೀವು ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಇಳಿಸಲೇಬಾರ್ದು, ಇಳಿಸಿದ್ರೆ ನಮ್ಮಲ್ಲೇ ಒಬ್ಬರು ಮಾಡಬೇಕು ಅಂತ ತಂತ್ರ ರೂಪಿಸ್ತಾ ಇದ್ದಾರೆ. ಯಾರು ಮಾಡಿದ್ದಾರೆ ಆರೋಪ? ಅಲ್ಲ, ಆರೋಪ ಯಾರು ಮಾಡಿದ್ದಾರೆ ನಾನೆಲ್ಲೂ ಕೇಳಲಿಲ್ಲಪ್ಪ. ಯಾರು ಆರೋಪ ಮಾಡಿ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಅವ್ರ ಮೇಲೆ ಉತ್ತರ ಕೊಡ್ತೀನಿ ನಾನು. ಪಕ್ಷದೊಳಗೆ ಚರ್ಚೆ ಊಟ ಮಾಡೋದು, ಜೊತೆನಲ್ಲಿ ಓಡಾಡೋದು, ಮತ್ತೆ ನಾವು ಜೊತೆಯಲ್ಲಿ ಟ್ರಾವೆಲ್ ಮಾಡೋದು, ಅದೇ ಒಂದು ಆತಂಕ ಸೃಷ್ಟಿ ಮಾಡೋದಾದ್ರೆ ಭಾರತೀಯ ಜನತಾ ಪಾರ್ಟಿಗೆ ಇನ್ನೂ ಜಾಸ್ತಿ ಮಾಡ್ತೀವಿ. ಅಲ್ಲ, ಬಿಜೆಪಿ ಅವ್ರಿಗೇನು ಆತಂಕ ಇಲ್ಲ ಸರ್, ಕಾಂಗ್ರೆಸ್ ಅವ್ರಿಗೆ ಸ್ವಲ್ಪ ಆತಂಕ. ನಾನು ಅದಕ್ಕೆ ಕೇಳಿದ್ದು ಅವರಿಗೆ. ನಾನು ಅವ್ರಿಗೆ ಯಾಕೆ ಕೇಳಿದೆ ಅಂದ್ರೆ, ಯಾರು ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಅವ್ರಿಗೆ ಉತ್ತರ ಕೊಡೋಣ. ಅಧಿವೇಶನ ಸಿದ್ಧತೆ ಬಗ್ಗೆ ಸಚಿವರು ಸಭೆ ಕರೆದಿದ್ದಾರೆ ಸರ್ ಇವತ್ತು. ಸಿಎಂ ಕರೆದಿದ್ದಾರ? ನನ್ನನ್ನೇನು ಕರೆದಿಲ್ಲ. ಅಲ್ಲ, ನಮ್ಮನ್ನೇನು ನನಗಿನ್ನೂ ಮಾಹಿತಿಗಳು ಬಂದಿಲ್ಲ. ಏನಾದ್ರು ಕ್ಯಾಬಿನೆಟ್ ಅಲ್ಲಿ ಏನಾದ್ರು ಹೇಳ್ಬೋದು. ಅದು ಅವರ ವಿವೇಚನೆಗೆ ಬಿಟ್ಟಿದ್ದು. ಮುಖ್ಯಮಂತ್ರಿಗಳಿಗೆ ಹಿಂಗೆ ನೀವು ಮಾಡಬೇಕು ಅಂತ ಯಾರಾದ್ರೂ ಹೇಳಕ್ಕಾಗುತ್ತಾ? ಅವರು ಸಭೆ ಕರೆಯೋದಾಗ್ಲಿ ಅಥವಾ ಅವರು ಚರ್ಚೆ ಮಾಡೋದಾಗ್ಲಿ ಅದನ್ನೆಲ್ಲ ನಿಯಂತ್ರಣ ಮಾಡೋದಕ್ಕಾಗೋದಿಲ್ಲ. ಭೇಟಿ ಮಾಡೋದು, ಪಕ್ಕದಲ್ಲೇ ಕೂತಿದ್ದೆ 2 ಗಂಟೆ. ನಾನು ಪಕ್ಕದಲ್ಲೇ ಕೂತಿದ್ನಪ್ಪ 2 ಗಂಟೆ. ಯಾವುದು ರಾಜಕೀಯದ ಬಗ್ಗೆ ನಾವು ಮಾತಾಡಲೇ ಇಲ್ಲ. ನಾರಾಯಣ ಗುರು ಅವರು ಅವ್ರ ಬಗ್ಗೆ, ಅವರ ಕಾಂಟ್ರಿಬ್ಯೂಷನ್ ಬಗ್ಗೆ ಅದನ್ನು ಮಾತಾಡಿದ್ವಿ ವಿನಃ ನಾವು ಇದು ಯಾವುದು ಸಚಿವರ ನಿಯೋಗ ಹೋಗ್ಬೇಕು ಅಂತ ಎಲ್ಲಿ ಬಂದಿತ್ತು? ಯಾವ ಸಚಿವರು? ಅಲ್ಲ, ಕೆಲವು ಪ್ರಮುಖ 6 ಜನ ಸಚಿವರು ಹೋಗೋದ್ರ ಬಗ್ಗೆ ಚರ್ಚೆ ಆಗಿತ್ತು ಸರ್. ಅಲ್ಲ, ಅಲ್ಲ, ಅವರು ಇಲ್ಲೇ ಬಂದಿದ್ರಲ್ಲ. ಬಟ್ ಇದೇ ಯಾವುದು ಚರ್ಚೆ ಮಾಡಲಿಲ್ಲ. ಅಲ್ಲ, ಗೊಂದಲ ಇಲ್ಲ ಅಂದ್ರೆ ಈಗ ಆಚೆ ಕಡೆ ಜನ ಏನೋ ಜೈಕಾರ ಹಾಕೋದಕ್ಕೆ ಅದೇನು ತಡೆ ಮಾಡೋಕ್ಕಾಗುತ್ತೆ? ನಾನು ನೆನ್ನೆನೂ ಹೇಳಿದೆ. ನಾನು ಒಬ್ಬೊಬ್ಬ ಲೀಡರ್ಗೆ ಒಂದೊಂದು ಅಷ್ಟು ಜನ ಅಭಿಮಾನಿಗಳಿರ್ತಾರೆ. ಅವರು ಸ್ವಾಭಾವಿಕವಾಗಿ ಆ ಲೀಡ್ರು ಮುಖ್ಯಮಂತ್ರಿ ಆಗಬೇಕು ಅಥವಾ ಇನ್ನೊಂದು ಸಚಿವರಾಗಬೇಕು, ಇನ್ನೊಂದು ಆಗಬೇಕು ಅಂತ ಹೇಳಿ ಅವರು ಜೈಕಾರ ಹಾಕ್ತಾ ಇರ್ತಾರೆ ಹೋದಾಗ ಬಂದಾಗೆಲ್ಲ. ಅದನ್ನ ತಪ್ಪು ಅಂತ ಹೇಳಕ್ಕಾಗೋದಿಲ್ಲ. ಒಳ್ಳೇದಲ್ವಾ? ಜೈಕಾರ ಇರ್ಬೇಕ. ಪರ್ಮನೆಂಟ್ ಆಗಿ ಜೈಕಾರ ಇರೋಕೆ ಸಾಧ್ಯ ಇಲ್ಲ, ನಿಂತೋಗುತ್ತದೆ. ಸಮಸ್ಯೆಗಳ ಬಗೆಹರಿದ್ರೆ ಅವೆಲ್ಲ ನಿಂತೋಗ್ತವೆ. ಓಕೆ,